ಅದು 1999ರ ಕಾರ್ಗಿಲ್ ಯುದ್ಧ. ಪಾಕಿಸ್ತಾನ ಕಾಲು ಕರ್ಕೊಂಡು ಬಂದಿದ್ದಂತಹ ಯುದ್ಧ. ಪಾಕ್ ಸೇನೆಯಿಂದಲೇ ತರಬೇತಿ ಪಡೆದ ಉಗ್ರವಾದಿಗಳು ನಡೆಸಿದಂತಹ ಯುದ್ಧ. ಆದರೆ ಭಾರತ ಆಪರೇಷನ್ ವಿಜಯ್ ಅನ್ನೋ ಹೆಸರಲ್ಲಿ ಅದನ್ನ ಸಮರ್ಥವಾಗಿ ಎದುರಿಸಿತ್ತು. ಇದಾಗಿ 25 ವರ್ಷದ ಬಳಿಕ ನಿಜವಾದ ಸತ್ಯವೊಂದು ಇದೀಗ ಹೊರಬಿದ್ದಿದೆ. ಇಷ್ಟು ದಿನ ಇಡೀ ವಿಶ್ವಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಂತಹ ಪಾಕಿಸ್ತಾನ ಈಗ ನಿಜ ಹೇಳ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಜನರಲ್ ಅವರೇ ಬಿಚ್ಚಿ ಬೀಳೋ ಮಾಹಿತಿಯೊಂದನ್ನು ನೀಡಿದ್ದಾರೆ. ಅದೇನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ, ಪೂರ್ತಿ ನೋಡಿ. ಅದು 1999ರ ಮೇ 3ನೇ ತಾರೀಕು ಕಾಶ್ಮೀರದ ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿಗಳು ಒಳನುಗ್ಗೋಕೆ ಶುರುವಾಗಿದ್ರು. ಗಡಿ ನುಸುಳುಕೋರರನ್ನ ತಡೆಯೋಕೆ ಅಂತಾನೆ ಭಾರತದ 5 ಸೈನಿಕರು ಹೋಗಿದ್ರು. ಅವರನ್ನ ಹಿಡಿದು ಪಾಕಿಸ್ತಾನಿ ಉಗ್ರರು ಕೊಂದು ಹಾಕ್ಬಿಟ್ಟಿದ್ರು. ಈ ಘಟನೆ ಬಳಿಕ ಯುದ್ಧದ ದಿಕ್ಕೆ ಬದಲಾಗಿ ಹೋಗಿತ್ತು. 1999ರ ಮೇ 3ರಂದು ಶುರುವಾದ ಯುದ್ಧ ಜುಲೈ 11ರವರೆಗೂ ಸತತ 2 ತಿಂಗಳ ಕಾಲ ನಡೆಯಿತು. ಪಾಕ್ ಪಡೆಗಳ ಜೊತೆ ಭಾರತೀಯ ಸೈನಿಕರು ಸೆಣಸಿದ್ರು. ಇದರಲ್ಲಿ ಭಾರತದ 527 ಮಂದಿ ಸೈನಿಕರು ಹುತಾತ್ಮರಾಗಿದ್ರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅವರು ಸೇರಿದಂತೆ 527 ಮಂದಿ ವೀರಮರಣವನ್ನಪ್ಪಿದ್ರು. ಇದೆಲ್ಲವೂ ಈಗ ಇತಿಹಾಸ. ಭಾರತದ ಕಡೆ ಏನೋ 527 ಮಂದಿ ಹುತಾತ್ಮರಾದ್ರೆ ಪಾಕಿಸ್ತಾನದ ಕಡೆ ಎಷ್ಟು ಸೈನಿಕರು ಸತ್ತರು, ಎಷ್ಟು ಜನ ಸತ್ತಿದ್ರು ಅನ್ನೋದು ಈವರೆಗೂ ಸರಿಯಾದ ಮಾಹಿತಿನೇ ಇಲ್ಲ. ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅವರೇ ಹೇಳ್ತಾರೆ, ಒಂದು ಕಡೆ 2700ರಿಂದ 4000ದಷ್ಟು ಸೈನಿಕರು ಸತ್ತಿದ್ದಾರೆ, ಅನ್ನೋ ಒಂದು ಪಾಕಿಸ್ತಾನದ ಜನ ಸತ್ತಿದ್ದಾರೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಸೇನಾ ಮುಖ್ಯಸ್ಥರಾಗಿದ್ದು ಆಗ ಪರ್ವೇಜ್ ಮುಷರಫ್ ಅವರು. ಅವರೇ ಹೇಳ್ತಾರೆ, ಒಂದು ಕಡೆ ಕೇವಲ 453 ಜನ ಪಾಕಿಸ್ತಾನಿ ಯೋಧರು ಸತ್ತಿದ್ದಾರೆ ಅಂತ ಹೇಳ್ಕೊಂಡಿದ್ರು. ಇದಿಷ್ಟೇ ಅಲ್ಲ, ಇಷ್ಟು ದಿನದವರೆಗೂ ಪಾಕಿಸ್ತಾನ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸುಳ್ಳು ಹೇಳ್ಕೊಂಡು ಬಂದಿತ್ತು. ಅದೇನಂದ್ರೆ 1999ರ ಕಾರ್ಗಿಲ್ ವಾರ್ ಶುರುವಾಗೋಕ್ಕೆ ನಾವು ಕಾರಣ ಅಲ್ಲ, ನಾವು ಯುದ್ಧನೇ ಮಾಡಿರಲಿಲ್ಲ, ಪಾಕಿಸ್ತಾನದ ಸೇನೆಯೇ ಯುದ್ಧ ಮಾಡಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕಾಶ್ಮೀರದ ಉಗ್ರರು ಭಾರತದ ಯೋಧರ ಜೊತೆ ಯುದ್ಧ ಮಾಡಿದ್ರು. ಗಡಿಯಲ್ಲಿ ಈ ಗಲಭೆ ನಡೆಯುವಾಗ ಭಾರತದ ಸೇನೆನೇ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂತ ಪಾಕಿಸ್ತಾನ ವಾದ ಮಾಡಿತ್ತು. ನುಸುಳುಕೋರರಿಗೆ ಪಾಕಿಸ್ತಾನವೇ ವೆಪನ್ಸ್ ಕೊಟ್ಟು ಕಳಿಸಿತ್ತು. ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ನುಸುಳುಕೋರರಿಗೆ ಪಾಕಿಸ್ತಾನವೇ ವೆಪನ್ಸ್ ಕೊಟ್ಟು ಕಳಿಸಿದ್ರು ಕೂಡ, ಆದ್ರೆ ಇದೆಲ್ಲವನ್ನ ವಿಶ್ವದ ಮುಂದೆ ಒಪ್ಕೊಂಡಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ವಾರ್ನಲ್ಲಿ ಪಾಕಿಸ್ತಾನವೇ ನೇರವಾಗಿ ಭಾಗಿಯಾಗಿರೋದು ಬಹಿರಂಗ ಆಗಿದೆ. ಅದು ಹೆಂಗಂದ್ರೆ, ಪಾಕಿಸ್ತಾನದ ಸೇನೆ ಡಿಫೆನ್ಸ್ ಡೇ ಆಚರಿಸ್ತಾ ಇದೆ. ಈ ವೇಳೆ ಪಾಕಿಸ್ತಾನ್ ಆರ್ಮಿ ಚೀಫ್ ಜನರಲ್ ಅಸೀಂ ಮುನೀರ್ ಸತ್ಯವೊಂದನ್ನ ಹೇಳಿದ್ದಾರೆ. ಅದೇನಂದ್ರೆ, ನಾವು ಭಾರತದ ಜೊತೆ 1948, 1965 ಹಾಗೆ 1971ರಲ್ಲಿ 1999ರ ಕಾರ್ಗಿಲ್ ಯುದ್ಧದಲ್ಲೂ ಪಾಲ್ಗೊಂಡಿದ್ವಿ. ಈ ಕಾರ್ಗಿಲ್ ಸಮರದಲ್ಲಿ ಪಾಕಿಸ್ತಾನದ ಸಾವಿರಾರು ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ 1999ರಲ್ಲಿ ಕಾರ್ಗಿಲ್ ವಾರ್ ಏನಾಯ್ತು, ಈ ಟೈಮಲ್ಲಿ ಪಾಕಿಸ್ತಾನ ದೇಶಕ್ಕಾಗಿ ಹಾಗೂ ಇಸ್ಲಾಂಗಾಗಿ ಇಷ್ಟೊಂದು ಜನ ಯೋಧರು ಜೀವ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಆರ್ಮಿ ಚೀಫ್ ಹೇಳಿದ್ದಾರೆ. ಪಾಕ್ ಆರ್ಮಿ ಚೀಫ್ ಹೇಳಿರೋ ಒಂದು ಮಾತು ಇದೀಗ ಪಾಕಿಸ್ತಾನದ ನಿಜ ಬಣ್ಣವನ್ನ ತೋರಿಸಿದೆ. ಇಷ್ಟು ದಿನ ಪಾಕ್ ಸೇನೆ ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಮೊದಲ ಸುಳ್ಳು ಹೇಳಿತ್ತು. ಅದಾದ್ಮೇಲೆ ನಮ್ಮ ಕಡೆ 400ರಿಂದ 500 ಸೈನಿಕರಷ್ಟೇ ಸತ್ತಿದ್ದಾರೆ ಅಂತ ಇನ್ನೊಂದು ಸುಳ್ಳು ಹೇಳಿತ್ತು. ಆದ್ರೆ ಇವತ್ತು ಪಾಕಿಸ್ತಾನ ಸೈನ್ಯವೇ ಹೇಳ್ತಿದೆ, ಕಾರ್ಗಿಲ್ ಯುದ್ಧದಲ್ಲಿ ಸಾವಿರಾರು ಪಾಕಿಸ್ತಾನಿ ಯೋಧರು ಅಂದು ಜೀವ ಕಳ್ಕೊಂಡಿದ್ರು ಅಂತ ಹೇಳ್ತಿದೆ. ಕಾರ್ಗಿಲ್ನಲ್ಲಿ ಭಾರತದ ಕಡೆ 527 ಮಂದಿ ಯೋಧರು ಹುತಾತ್ಮರಾಗಿದ್ರೆ, ಪಾಕ್ ಸೇನೆಯಲ್ಲಿ 4000ಕ್ಕೂ ಹೆಚ್ಚು ಸೈನಿಕರು, ಹಲವು ನುಸುಳುಕೋರರು ಕೂಡ ಜೀವ ಬಿಟ್ಟಿರೋದು ಇದೀಗ ಪಕ್ಕಾ ಆಗಿದೆ. ವಿಶ್ವದ ಮುಂದೆ ಬರೀ ಸುಳ್ಳು ಹೇಳ್ತಿದ್ದ ಪಾಕ್ ನಿಜ ಬಣ್ಣ ಇದೀಗ ಬಟಾಬಯಲಾಗಿದೆ.